ದೇಶದ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮವನ್ನು ಗುಂಡ್ಲುಪೇಟೆ ಪಟ್ಟಣದ ಹೆಮ್ಮೆಯ ಪ್ರತೀಕವಾದ ವೀರ ಯೋಧ ಶಿವಾನಂದ ಸ್ಮಾರಕದಲ್ಲಿ ಕರ್ನಾಟಕ ಕಾವಲು ಪಡೆ ವತಿಯಿಂದ ಅತ್ಯಂತ ಅದ್ದೂರಿಯಾಗಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ವೀರ ಯೋಧರ ತ್ಯಾಗ ಬಲಿದಾನಗಳನ್ನು ಸ್ಮರಿಸುತ್ತಾ ನಡೆದ ಈ ಕಾರ್ಯಕ್ರಮವು ದೇಶಭಕ್ತಿಯ ಸಿರಿಯ ಇಂದ ಕಂಗೊಳಿಸಿತು. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನ್ ನಾಯಕರಿಗೆ ಮತ್ತು ದೇಶ ಕಾಯುತ್ತಾ ಹುತಾತ್ಮರಾದ ವೀರಯೋಧ ಶಿವಾನಂದ್ ಅವರ ಸ್ಮಾರಕಕ್ಕೆ ಹಾಗೂ ರಾಷ್ಟ್ರ ಧ್ವಜಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಗೌರವಾರ್ಪಣೆ ಮಾಡಲಾಯಿತು. ಕರ್ನಾಟಕ ಕಾವಲ್ಪಡೆಯ ಮುಖಂಡರು ಮತ್ತು ಗಣ್ಯರು ಧ್ವಜಾರೋಹಣ ನೆರವೇರಿಸಿದರು. ರಾಷ್ಟ್ರ ಧ್ವಜಕ್ಕೆ ಗೌರವ ವಂದನೆ ಸಲ್ಲಿಸಿದರು. ದೇಶದ ಸ್ವಾತಂತ್ರ್ಯ ಅಮೂಲ್ಯವಾದುದು, ಅದನ್ನು ಕಾಪಾಡುವುದು ನಮ್ಮೆಲ್ಲರ ಪ್ರಥಮ ಕರ್ತವ್ಯ ಎಂಬ ಸಂದೇಶದೊಂದಿಗೆ ಕಾರ್ಯಕ್ರಮವು ಅತ್ಯಂತ ಅಚ್ಚುಕಟ್ಟಾಗಿ ಮತ್ತು ಸ್ಮರಣೀಯವಾಗಿ ಸಂಪೂರ್ಣಗೊಂಡಿತು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಮಾಲಿಕ್, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್, ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್, ಗೌರವಾಧ್ಯಕ್ಷರಾದ ರಾಮೇಗೌಡ, ತಾಲೂಕು ಸಂಚಾಲಕರಾದ ಕುಂಜುಟ್ಟಿ, ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್, ಮಾನವ ಬಂಧುತ್ವ ವೇದಿಕೆಯ ತಾಲೂಕು ಸಂಚಾಲಕರಾದ ಆರ್ ಸೋಮಣ್ಣ, ಮಲ್ಲಯ್ಯ ಮಾಸ್ಟರ್, ಸಂಚಾಲಕರಾದ ಜಾಕಿರ್ ಹುಸೇನ್, ಡ್ಯಾನ್ಸರ್ ಪವನ್, ಗೌರವಾಧ್ಯಕ್ಷರಾದ ಶಕೀಲ್ ಅಹಮದ್, ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ, ತಾಲೂಕು ಉಪಾಧ್ಯಕ್ಷರಾದ ಮಂಜುನಾಥ್, ಸಮೀರ್ ಇನ್ನು ಮುಂತಾದವರು ಹಾಜರಿದ್ದರು. ಕನ್ನಡದ ಮನಸ್ಸುಗಳೇ, ಇವತ್ತು ಆಗಸ್ಟ್ 15, 2026 ವಿಶೇಷವಾಗಿ ಸ್ವಾತಂತ್ರ್ಯ ದಿನಾಚರಣೆ. ಈ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಒಂದು ಅಂಗವಾಗಿ ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ನಿರಂತರವಾಗಿ ಈ ಒಂದು ಶಿವಾನಂದ ಸ್ಮಾರಕದಲ್ಲಿ 4 ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಇದು ಸ್ವಾತಂತ್ರ್ಯ ದಿನಾಚರಣೆ, ನವೆಂಬರ್ 1 ಕನ್ನಡ ರಾಜ್ಯೋತ್ಸವ, ಗಣರಾಜ್ಯೋತ್ಸವ, ಹಾಗೆಯೇ ಕಾರ್ಗಿಲ್ ವಿಜಯೋತ್ಸವ. ಈ 4 ಒಂದು ಕಾರ್ಯಕ್ರಮವನ್ನು ಸತತವಾಗಿ ಸಕ್ರಿಯವಾಗಿ 15 ವರ್ಷ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈಗಾಗಲೇ ಸ್ವಾತಂತ್ರ್ಯದ ಬಗ್ಗೆ 80ನೇ ಸ್ವಾತಂತ್ರ್ಯ, ನಮಗೆ ಸ್ವಾತಂತ್ರ್ಯ ಹೇಗೆ ಬಂತು, ಯಾವ ರೀತಿ ಬಂತು ಅನ್ನೋದು ಗಣ್ಯಮಾನ್ಯರು ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ನಾನು ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ಮಾತ್ರ ಹೇಳ್ತೇನೆ. ಎದೆ ತಟ್ಟಿ ಹೇಳೋ ಭಾರತೀಯನೆಂದು ಗರ್ವದಿಂದ ಬಾಳೋ ಕನ್ನಡಿಗನೆಂದು ಹೇಳ್ತಾ ಎರಡು ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಇವತ್ತು 80ನೇ ಸ್ವಾತಂತ್ರ್ಯ ದಿನಾಚರಣೆ ನಾವು ಆಚರಿಸ್ತಾ ಈ ಸಮಯದಲ್ಲಿ ಇಲ್ಲಿ ನಮ್ಮ ಇಂಡಿಯಾ, ನಮ್ಮ ದೇಶ 80 ವರ್ಷ ಹಿಂದೆ ಯಾವುದೊಂದು ಪರಿಸ್ಥಿತಿಯಲ್ಲಿ ಇತ್ತು ಅಂತ ನಮ್ಮ ಹಿರಿಯವರೆಲ್ಲ ಈಗ ಮಾತಾಡಿದ್ದಾರೆ. ನಮ್ಮ ಇಂಡಿಯಾ ರಾಜ್ಯ ನೂರಾರು ಭಾಷೆಗಳು, ನೂರಾರು ಧರ್ಮಗಳು ಎಲ್ಲ ಸೇರಿ ಈ ಪ್ರಪಂಚದಲ್ಲಿ ಈ ಥರ ಒಂದು ದೇಶ ಬೇರೆ ಇಲ್ಲ. ಒಂದೇ ಒಂದು ದೇಶ ಇರೋದು ಇಂಡಿಯಾ ಮಾತ್ರ. ನಮ್ಮ ಕೈಯಲ್ಲಿ ಇರೋ ಒಂದು ನೋಟ್ ನೋಡಿದ್ರೆ, ಒಂದು ಕರೆನ್ಸಿ ನೋಡಿದ್ರೆ ಅದರಲ್ಲಿ 17 ಭಾಷೆಗಳು ಅನೇಕರ ಮಾಡಿದೆ. 100 ಚಿಲ್ಲರೆ ಭಾಷೆಗಳು, 111 ಭಾಷೆಗಳು, ಔದ್ಯೋಗಿಕವಾಗಿ 22 ಭಾಷೆಗಳು, 111 ಭಾಷೆಗಳು ಬೇರೆ, ಆಮೇಲೆ ಲೋಕಲ್ ಸ್ಲ್ಯಾಂಗ್ಸು ಬೇರೆನೂ ಇದೆ. ಅದೇ ಥರ ಧರ್ಮಗಳು ಸುಮಾರು ಇದೆ. ಬ್ರಿಟಿಷ್ನವರು ಇಲ್ಲಿ ಬಂದು ಮಾಡಿರೋದು ಏನು, ನಮ್ಮನ್ನೇ ಬೇರೆ ಬೇರೆ ಹಾಕಕ್ಕೆ ಶ್ರಮಪಟ್ಟರು. ಅವ್ರು ಬಂದು ಡಿವೈಡ್ ಆ್ಯಂಡ್ ರೂಲ್, ನಮ್ಮನ್ನೆಲ್ಲ ಭಿನ್ನ ಭಿನ್ನವಾಗಿ ಬೇರೆ ಬೇರೆ ಹಾಕಿ ನಮ್ಮನ್ನೇ ಇಂಡಿಯಾ ಅಂತ ಆ ಒಂದು ಸ್ವತಃಸಿದ್ಧವಾಗಿರುವ ಒಂದು ಅಂದರೆ ಬೇರೆ ಬೇರೆ ಹಾಕಕ್ಕೆ ಶ್ರಮಪಟ್ಟರು. ಗಾಂಧೀಜಿಯವರು, ಅದೇ ಥರ ಮೌಲಾನಾ ಆಜಾದ್, ಸ್ವತಂತ್ರ ಸೇನಾನಿಗಳು ಅವರೆಲ್ಲ ಸೇರಿ ನಮ್ಮ ಇಂಡಿಯಾ ಒಂದು ಸುಂದರವಾದ ಒಂದು ಉದ್ಯಾನವಾಗಿ ಅದಕ್ಕೆ ನೇತೃತ್ವ ಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಈ ಇಂಡಿಯಾ ರಾಜ್ಯಕ್ಕೆ, ಇಂಡಿಯಾ ದೇಶಕ್ಕೆ ಒಂದು ಕಾನೂನು ಬರೆಯುವಾಗ ಅದರಲ್ಲಿಯೂ ಅಭಿಪ್ರಾಯಗಳು ಪ್ರಾರ್ಥನೆ ಮಾಡಿಕೊಂಡು ಇದರಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೆ. ತುಂಬ ಧನ್ಯವಾದಗಳು. ಕರ್ನಾಟಕ ಕಾವಲು ಪಡೆಯಿಂದ ನಿರಂತರವಾಗಿ 15 ವರ್ಷಗಳಿಂದ ನಾನು ಅತಿಥಿಯಾಗಿ ಭಾಗವಹಿಸಿದ್ದೇನೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಗೌರವಪೂರ್ವಕವಾಗಿ ಶಾಶ್ವತ ಪ್ರತಿ ವರ್ಷ ಮಾಡ್ತಾಯಿದ್ದಾರೆ.
ಅದಕ್ಕೆ ಕರ್ನಾಟಕ ಕಾವಲು ಪಡೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರಿಗೆ ನಾನು ಅವರಿಗೆ ಅಭಿನಂದಿಸ್ತೀನಿ. ಜೊತೆಗೆ ನಾವು ನಮ್ಮ ದೇಶ ಎಷ್ಟು ಮಟ್ಟಿಗಿದೆ, ನಮ್ಮ ದೇಶ ಇವತ್ತು ಸ್ವತಂತ್ರ ಭಾರತ 1947ನೇ ಇಸ್ವಿಲಿ ಅದು ಸ್ವತಂತ್ರ ಆಯಿತು. ಅದಕ್ಕೆ ಬೇಕಾದಷ್ಟು ಜನ ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್, ಭಗತ್ ಸಿಂಗ್, ರಾಣಿ ಚೆನ್ನಮ್ಮ ಹಾಗಾಗಿ ಈ ಬೇಕಾದಷ್ಟು ಹಲವು ಸೇನೆ ಮತ್ತು ಇನ್ನೂ ಹಲವು ಮಿಲಿಟರಿ ಪಡೆಗಳೆಲ್ಲ ದುಡಿತಾ ಇದ್ದಾರೆ. ಅವರೆಲ್ಲ ಆಯ್ತು ಆರೋಗ್ಯ ಕೊಟ್ಟು ಮತ್ತು ಅವರ ಸಂಸಾರವೆಲ್ಲ ಚೆನ್ನಾಗಿ ಇರಲಿ ಅಂತ ಹೇಳ್ತಾ ಈ ಒಂದು ಸಮಾರಂಭಕ್ಕೆ ಕರೆದು ಎರಡು ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಕೊಟ್ಟಂತೆ ಹೊಂದುತ್ತಾ ನನ್ನ ಮಾತು. ಜೈ ಭಾರತ ಮಾತೆ, ಜೈ ಕರ್ನಾಟಕ.